ಚಾರ್ಮಾಡಿ ಘಾಟಲ್ಲಿ ಬಂಡೆ ಕುಸಿತ. ರಸ್ತೆಯಲ್ಲಿ ಆಗುತ್ತಾ ಸಂಚಾರ ಸ್ಥಗಿತ. ಮುಂಗಾರು ಮಳೆ ಶುರುವಾಗಿದೆ. ಕಾಫಿನಾಡು ಚಿಕ್ಕಮಗಳೂರಲ್ಲಂತೂ ಮಳೆಗೆ ವಾತಾವರಣವೇ ಬದಲಾವಣೆ ಆಗಿದೆ. ಅದರಲ್ಲೂ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕಿಸುವ ಚಾರ್ಮಾಡಿ ಘಾಟಿಯಲ್ಲಂತೂ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಬಿದಿರುತಳ ಬಸ್ ನಿಲ್ದಾಣದ ಸಮೀಪ ಬಂಡೆಗಳು ಕುಸಿದು ರಸ್ತೆಗೆ ಬಿದ್ದಿವೆ. ರಾತ್ರಿ ವೇಳೆ ಬಂಡೆ ಕುಸಿದಿರೋದ್ರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಒಂದು ವೇಳೆ ವಾಹನಗಳು ಸಂಚರಿಸುತ್ತಿದ್ದ ಸಮಯದಲ್ಲಿ ಬಂಡೆ ಕುಸಿದಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಿತ್ತು. ಯಾವುದಕ್ಕೂ ಚಾರ್ಮಾಡಿ ಘಾಟಿಯಲ್ಲಿ ಸಂಚರಿಸುವವರು ಜಾಗರೂಕತೆಯಿಂದ ಪ್ರಯಾಣ ಮಾಡೋದು ಒಳಿತು. ಇನ್ನು ಜೋರು ಮಳೆಯೇ ಶುರುವಾಗಿಲ್ಲ. ಈಗಲೇ ಹೀಗೆ ಮುಂದೈತ ಮಾರಿ ಹಬ್ಬ. ಹೌದು, ಹಾಗೆ ನೋಡಿದ್ರೆ ಚಿಕ್ಕಮಗಳೂರಲ್ಲಿ ಹೇಳಿಕೊಳ್ಳುವಂತಹ ಜೋರು ಮಳೆಯೇನು ಇನ್ನೂ ಶುರುವಾಗಿಲ್ಲ. ಸಾಧಾರಣ ಮಳೆ ಕಳೆದ ಕೆಲ ದಿನಗಳಿಂದ ಬಿಟ್ಟು ಬಿಟ್ಟು ಬರುತ್ತಿದೆ. ಇಷ್ಟಕ್ಕೆ ಚಾರ್ಮಾಡಿ ಘಾಟ್ ಅಲುಗಾಡುತ್ತಿದೆ ಅಂದ್ರೆ ಮುಂದೆ ಕಾದಿದೆಯಾ ದೊಡ್ಡ ಅನಾಹುತ ಅನ್ನೋ ಆತಂಕ ಜನರಲ್ಲಿ ಶುರುವಾಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಈ ಮಾರ್ಗದಲ್ಲಿ ಸಂಚಾರ ನಡೆಸ್ತವೆ. ತುಂಬಾ ಕಡಿದಾದ ತಿರುವುಗಳನ್ನು ಹೊಂದಿರುವ ಚಾರ್ಮಾಡಿ ಘಾಟ್ ಸೂಕ್ಷ್ಮಾತಿ ಸೂಕ್ಷ್ಮ ಘಾಟ್ಗಳಲ್ಲೊಂದು. 2019ರ ರಣ ಮಳೆಯಿಂದ ಚಾರ್ಮಾಡಿ ಘಾಟ್ ಅಲ್ಲೋಲ ಕಲ್ಲೋಲ ಆಗಿತ್ತು. ಸುಮಾರು 4-5 ತಿಂಗಳು ಘಾಟ್ ಬಂದಾಗಿತ್ತು. ಆದರೆ ಈಗ ಸಾಧಾರಣ ಮಳೆಗೇನೆ ಘಾಟ್ ಕುಸಿತಾ ಇರೋದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಹೆಚ್ಚುತ್ತಿದೆಯಾ ಚಾರ್ಮಾಡಿ ಘಾಟ್ ಮೇಲೆ ಒತ್ತಡ? ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ಅನಿವಾರ್ಯತೆ. ಎಸ್, ಹೀಗೆ ಘಾಟ್ನಲ್ಲಿ ಬಂಡೆಗಳು ಕುಸಿಯಲು ಕಾರಣ ಚಾರ್ಮಾಡಿ ಘಾಟ್ ರಸ್ತೆ ಮೇಲೆ ಬೀಳುತ್ತಿರುವ ಒತ್ತಡ ಅನ್ನೋದು ಖುಲ್ಲಂ ಖುಲ್ಲ. ಟನ್ಗಟ್ಟಲೆ ಭಾರವನ್ನು ಹೊತ್ತ ಭಾರೀ ವಾಹನಗಳು ಸಂಚಾರ ನಡೆಸ್ತಾ ಇರೋದು ಚಾರ್ಮಾಡಿ ಘಾಟ್ ರಸ್ತೆ ಮೇಲೆ ಪರಿಣಾಮ ಬೀರ್ತಾ ಇದೆ. ರಸ್ತೆ ಮೇಲೆ ಒತ್ತಡ ಹೆಚ್ಚಾಗಿ ಮಣ್ಣು ಮೆಲ್ಲಗೆ ಅಡಿಗೆ ಹೋಗುತ್ತಿದ್ದು ಮೇಲಿಂದ ಗುಡ್ಡ ಬಂಡೆಗಳು ಕುಸಿಯಲು ಶುರುವಾಗಿದೆ. ಬಲಿಷ್ಠ ಬಂಡೆಗಳೇ ಕುಸಿಯುತ್ತಿದೆ ಅಂದ್ರೆ ಮಣ್ಣಿನ ಗುಡ್ಡೆಗಳಾಗಿರೋ ಗುಡ್ಡಗಳು ಕುಸಿಯದೇ ಇರುತ್ವಾ? ಖಂಡಿತ ಈ ಸಾಧ್ಯತೆಗೆ ಹೆಚ್ಚೇನು ದೂರವಿಲ್ಲ. ಇದೀಗ ಜೂನ್ ತಿಂಗಳಲ್ಲಿ ನಾವಿದ್ದೇವೆ. ಇನ್ನು ಜುಲೈ ಆಗಸ್ಟ್ ತಿಂಗಳ ರಣ ಮಳೆಗೆ ಮಲೆನಾಡು ಸಾಕ್ಷಿಯಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈಗಲೇ ಹೀಗಾದ್ರೆ ಮುಂದೆ ಏನು ಅಂತ ವಾಹನ ಸವಾರರು ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ಮೈ ಕೊಡವಿ ಎದ್ದೇಳಬೇಕಿದೆ ಜಿಲ್ಲಾಡಳಿತ. ಭಾರಿ ವಾಹನಗಳ ಸಂಚಾರಕ್ಕೆ ಹಾಕಬೇಕಿದೆ ಬ್ರೇಕ್. ಅನಾಹುತ ಆದ್ಮೇಲೆ ವ್ಯಥೆ ಪಡೋದಕ್ಕಿಂತ ಆಗದಂತೆ ತಡೆಯೋದಿದೆಯಲ್ಲ, ಅದು ಜಾಣತನ. ಈ ಕೆಲಸವನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಜರೂರಾಗಿ ಮಾಡಬೇಕಿದೆ. ಬಂಡೆಗಳೇ ಕುಸಿಯುತ್ತಿದೆ ಅಂದ್ರೆ ಮುಂದೆ ದೊಡ್ಡ ಅನಾಹುತ ಆಗೋ ಸಾಧ್ಯತೆ ದಟ್ಟವಾಗಿದೆ ಅನ್ನೋದು ಕಣ್ಣ ಮುಂದೆ ಕಾಣಿಸ್ತಿದೆ. ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಜಿಲ್ಲೆಗಳ ಮುಖ್ಯ ಸಂಪರ್ಕ ಸೇತುವೆಯಾಗಿರೋ ಚಾರ್ಮಾಡಿ ಘಾಟನ್ನ ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು ಅಂದ್ರೆ ಒಂದಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರೋದು ಅನಿವಾರ್ಯ. ಇನ್ನಾದರೂ ಚಿಕ್ಕಮಗಳೂರು ಜಿಲ್ಲಾಡಳಿತ ಈ ಕುರಿತು ಅಲರ್ಟ್ ಆಗುತ್ತಾ ಅಥವಾ ಜನಸಾಮಾನ್ಯರ ಜೀವನದಲ್ಲಿ ಚೆಲ್ಲಾಟ ಆಡುತ್ತಾ? ಕಾದು ನೋಡೋಣ. ಪ್ರಶಾಂತ್ ಮೂಡ್ಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ
9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.